ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ RK37 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇದು ನಾವು ಎಲ್ಲ ಮುಂಗುಂಡಕ್ಕೆ ಹೋದಂಥ ಫೋಟೋಗ್ರಫಿ. ಇದು ನಮ್ಮ ಮೊದಲನೇ ದಿನದ ವಿಡಿಯೋಗ್ರಫಿ. ಓಕೆ, ನಾವು ಇಲ್ಲಿ ಮಧ್ಯಾಹ್ನ ಬಿಟ್ವಿ ನಮ್ಮೂರನ್ನ. ಅಲ್ಲಿಗೆ ತಲುಪೋಷ್ಟಲ್ಲಿ ನೈಟ್ ಆಗೋಗಿತ್ತು. ಹಾಗಾಗಿ ನೈಟ್ ಹೋದ ತಕ್ಷಣ ಸ್ವಲ್ಪ ವಿಡಿಯೋ ತೆಗೆದಿರೋದ್ರಿಂದ ಚೆನ್ನಾಗಿದೆ. ಜನ ಕಡಿಮೆ ಇದ್ದಾರೆ ನೈಟ್ ಟೈಮಲ್ಲಿ. ಅದು ಕೂಡ ನಾವು ಹೋಗಿರೋ ದಿನ ಆಗಿರೋದ್ರಿಂದ, ಅಂದರೆ ನಾಳೆ ಒಳ್ಳೆ ರಶ್ ಆಗೋ ಟೈಮ್ ಇತ್ತು. ಹಾಗಾಗಿ ನಾವು ಬಿಫೋರೇ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಇದು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಾನು ಅಲ್ಲಿ ಮಾತಾಡಿರೋದು ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ ನಿಮಗೆ. ಇದು ನಮ್ಮ 2ನೇ ದಿನದ ವಿಡಿಯೋಗ್ರಫಿ. ಬೆಳಿಗ್ಗೆ ಟಿಫಿನ್ ಮಾಡ್ತಾ ಇರೋದು. ನಾವು ಜಾಸ್ತಿ ಜನ ಇದ್ವಿ, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದಾರೆ ಉಪ್ಪಿಟ್ಟನ್ನ. ಇದನ್ನು ಸ್ಪೀಡ್ ಮಾಡೋದು, ಕಟ್ ಮಾಡೋದು ನನಗಿಷ್ಟ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಪೀಡಾಗಿದೆ ವಿಡಿಯೋ. ಇರಲಿ, ನೋಡ್ತಾ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಓಕೆನಾ, ನೋಡ್ಕೊಂಬನ್ನಿ. ಇದನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ ಯಾವುದು ನಾನು ಜಾಸ್ತಿ. ನೋಡ್ಕೊಂಬನ್ನಿ. ಇನ್ನೊಂದು ಫ್ರೆಂಡ್ಸ್, ನಾನು ನಿಮಗೆ ಹೇಳಲೇಬೇಕು. ಅಲ್ಲಿ ಹೋದ ದಿನ ನನಗೆ ಅನಿಸಿರೋ ಫೀಲ್ ಹೆಂಗಪ್ಪ ಅಂದರು, ವಾವ್. ಯಾಕಂದರೆ ಸುಮಾರು ದಿನಗಳಿಂದ ನಾನು ಅನ್ಕೊತಾ ಇದ್ದೆ ಎಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ. ಅಲ್ಲಿ ಹೋದ ದಿನ ಬಂದಂಥ ಫೀಲ್ ವಾವ್ ಅನ್ನೋ ಥರ ಇತ್ತು. ಓಕೆನಾ, ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ಅದನ್ನು. ಬಟ್ ನಾನು ವಾಯ್ಸ್ ಓವರ್ ಕೊಡೋದ್ರಿಂದ ಅದು ನನಗೆ ಹೇಳೋಕ್ಕೆ ನೆನಪಾಗಲಿಲ್ಲ. ಬಟ್ ಈ ರಿಯಲ್ ವೀಡಿಯೋದಲ್ಲಿ ವಾಯ್ಸ್ ಇರುತ್ತಲ್ಲ, ಅದರಲ್ಲಿ ಹೇಳಿದ್ದೀನಿ ನನಗೆ ಅಲ್ಲಿ ಹೋದ ದಿನ ಫೀಲಿಂಗ್ ಹೆಂಗಿತ್ತು, ಎಕ್ಸ್ಪೀರಿಯೆನ್ಸ್ ಹೆಂಗಾಯಿತು ಅಂತ ಹೇಳಿದ್ದೀನಿ. ತುಂಬ ಈಗ ನೋಡಿ, ಕೆಲವರು ದೇವ್ರು ನಮ್ಮ ಥರ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಬಟ್ ತುಂಬ ಜನ ಹೋಗ್ತಾ ಇದ್ದಾರಪ್ಪ ಅಂದರೆ ಅಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತಲ್ಲ. ಎಲ್ಲೋ ಕೇಳಿದ್ದೆ ನೋಡ್ಬೇಕಾದ್ರೆ ಹಿಂಗೆ ತುಂಬ ಜನ ಸೇರಿಕೊಂಡ್ರೆ ಅಲ್ಲಿ ಒಂದು ಕಾಣದಿರೋಂಥ ವೈಬ್ ಸೃಷ್ಟಿ ಆಗುತ್ತಂತೆ ಆಟೋಮೆಟಿಕ್ಲಿ. ಓಕೆನಾ, ಅಷ್ಟು ಜನ ಅಲ್ಲಿ ಹೋಗ್ತಾ ಇದ್ರಂದರೆ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಅದೊಂಥರ ಬೇರೆ ಥರ ಚಾಪ್ಟರ್. ಓಕೆನಾ, ನೋಡಿ, ನಿಮಗೂ ಹೋಗ್ಬೇಕನ್ಸಿದ್ರೆ ಒಂದು ಸಾರಿ ಹೋಗಿ ಬನ್ನಿ, ಒಳ್ಳೇದಾದರೂ ಆಗ್ಬೋದಲ್ಲ. ಇರಲಿ, ಓಕೆನಾ, ಚೆನ್ನಾಗಿರುತ್ತೆ, ನೋಡ್ತಾ ಬನ್ನಿ. ಅಲ್ಲಿ ನನಗೆ ತುಂಬ ಪಾಸಿಟಿವ್ ವೈಬ್ ಆಯಿತು. ಮನಸ್ಸು ಶಾಂತಿ ಆಯಿತು. ಸ್ಟ್ರೆಸ್ಸಲ್ಲಿ ಇದ್ದೆ ನಾನು ಕೂಡ. ಸ್ಟ್ರೆಸ್ ಫ್ರೀ ಆಯಿತು. ನನಗೆ ಹೇಳಬೇಕಂತ ತುಂಬ ಇದೆ ವರ್ಡ್ಸ್, ಬಟ್ ನನಗೆ ಹೇಳೋಕ್ಕಾಗ್ತಾಯಿಲ್ಲ ಕರೆಕ್ಟ್ ಕ್ಲಿಯರಾಗಿ. ವರ್ಡ್ಸ್ ಮುಖಾಂತರ ಹೇಳೋಕ್ಕೆ ಬರ್ತಿಲ್ಲ ನನಗೆ ನೀಟಾಗಿ. ಓಕೆನಾ, ಪ್ಲೀಸ್ ನಾವು ಮಾತಾಡೋದು ನಿಮಗೇನಾದರೂ ಇರಿಟೇಟ್ ಆದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಐ ನೋ ಯು ಇರಿಟೇಟ್ ಆಗಲ್ಲ ನಿಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋ ಚೆನ್ನಾಗಿದ್ದರೆ, ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಇದೇ ಥರ ಕಂಟೆಂಟ್ ಆಗ್ತಾ ಇರ್ತೀನಿ. ಓಕೆನಾ, ಚೆನ್ನಾಗಿರುತ್ತೆ. ಇನ್ನು ಅಪ್ಡೇಟೆಡ್ ಕಂಟೆಂಟ್ ಕೂಡ ಬರ್ತಾ ಇರುತ್ತೆ. ಓಕೆ, ನಾವು ಹೋಗಿರೋದು ಊರವ್ರ ಜೊತೆ. ಓಕೆನಾ, ನನ್ನ ಫ್ಯಾಮಿಲಿಲಿ ನಾನು, ನನ್ನ ತಾಯಿ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲ ಸೇರಿಬಿಟ್ಟು ಹೋಗಿರೋದು. ಓಕೆ, ಅಲ್ಲಿ ಹೋಗಿರೋರು ನಾವು ನಮ್ಮದು ನಾರ್ತ್ ಕರ್ನಾಟಕದವ್ರು. ಓಕೆ, ಅಲ್ಲಿ ಹೋಗಿರೋದ್ರಿಂದ ಯಾರು ನಮ್ಗೆ ಅವರು ಬೇರೆದವರು, ಇವ್ರು ಬೇರೆದವರು ಅನ್ನೋ ಥರ ಫೀಲೇ ಬರಲ್ಲ ನಿಮ್ಗೆ. ನೀವು ಆಲ್ರೆಡಿ ಉತ್ತರ ಕರ್ನಾಟಕದವರಾಗಿದ್ದರೆ ಗೊತ್ತಿರುತ್ತೆ. ಓಕೆ, ಈ ಕಡೆ ಸೌತ್ ಕರ್ನಾಟಕದವ್ರಿಗೆ ನೀವು ಕೂಡ ಚೆನ್ನಾಗೇ ಬಾಂಡಿಂಗ್ ಇರುತ್ತೆ ನಿಮ್ಮ ಮಧ್ಯೆ ಸಂಬಂಧ ಅನ್ನೋದು. ನಮ್ದು ಆ ಕಡೆ ಒಂಥರ ಫೀಲಿಂಗ್ ಬೇರೆ. ನಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಆಗೋಕ್ಕೆ ರಕ್ತ ಸಂಬಂಧನೇ ಅನ್ಸ್ಕೋಬೇಕಂತ ಏನಿಲ್ಲ. ಯಾರು ಸಿಕ್ಕರು ಅಕ್ಕ ಅಂತಿರ್ತೀವಿ, ತಂಗಿ, ಅಣ್ಣ, ಅಪ್ಪ, ಅವ್ವ, ಎಲ್ಲ ಥರ ಫೀಲಿಂಗ್, ಎಲ್ಲ ಥರ ಸಂಬಂಧಗಳು ಇರುತ್ತೆ ಅಲ್ಲಿ. ಓಕೆನಾ, ಅಲ್ಲಿ ಬಂದಿರೋದ್ರಲ್ಲಿ ಎಷ್ಟೋ ಜನ ನನಗೆ ಅಣ್ಣನೇ ಆಗಿರಲ್ಲ. ಅವರು ನನ್ನ ರಕ್ತ ಸಂಬಂಧದಲ್ಲಿ ಅಣ್ಣ ಇರಲ್ಲ, ಬಟ್ ಅಣ್ಣ ಅನ್ನೋದು, ಅವ್ರು ನಂಗೆ ತಮ್ಮ ಅನ್ನೋದು ಒಂಥರ ರಕ್ತ ಸಂಬಂಧದಲ್ಲಿ ಇರೋವಂಥ ಫೀಲ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಓಕೆನಾ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫೀಲ್. ಮಾತಾಡ್ತಾ ಉಪ್ಪಿಟ್ಟು ರೆಡಿ ಆಗೋ ಅಂತ ಬಂತು.
ಹೇಗೆ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದೀರಲ್ಲ ನೀವು ಕೂಡ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅನ್ನಿಸ್ತಿರ್ಬೋದು ಏನೇನೋ ಆಗ್ತಾಯಿದ್ದಾರೆ, ಹಿಂಗೆ ಅಷ್ಟಿಷ್ಟು ಆಗ್ತಾರೆ. ಆಯಿಲ್ ನೋಡಿ ಎಷ್ಟೊಂದಿದೆ. ಅಣ್ಣ ನಾವು ನಾದ್ಕೊಂಡು ಆಡ್ತಾರೆ. ಓಕೆನಾ? ತಿನ್ನೋಕ್ಕೂ ಸೈ, ಕೆಲಸ ಮಾಡೋಕ್ಕೂ ಸೈ. ನೀವು ಕೂಡ ಸ್ಟ್ರಾಂಗಾಗೇ ಇರ್ತೀರ. ನೋಡ್ಕೊಂಬನ್ನಿ ವಿಡಿಯೋ. ಓಕೆ, ಮುಂದೆ ಸಿಗೋಣ. ಇದೆ ಉಪ್ಪಿಟ್ಟು ಮಾಡೋ ಮಧ್ಯಾಹ್ನ ನಾವು ಕೂಡ ಈ ಕಡೆ ಬಂದು ನೋಡಿದ್ರೆ ಪೂಜೆ ಮಾಡ್ತಾಯಿದ್ರು. ಬೆಳಗಿನ ಪೂಜೆ ಮಾಡ್ತಾ ಇರೋರು ಜೋಗಮ್ಮ, ಜೋಗಪ್ಪ, ಜೋಗಿತ್ತಿ ಅಂತ ಕರೀತಾರೆ. ನಾವು ಕರಿತೀವಿ ಇಲ್ಲಿ. ಓಕೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ದೇವ್ರ ಪೂಜೆನ. ಜೋಗಮ್ಮ, ಜೋಗಿತ್ತಿ, ಜೋಗಪ್ಪ ಇವ್ರುಗಳು ಒಳ್ಳೆಯ ಸ್ಥಾನ ಕೊಟ್ಟಿದ್ದೀವಿ ನಾವು. ಅವರು ಕೂಡ ಹಾಗೆ ಇರ್ತಾರೆ. ಪೂಜೆಯಲ್ಲಿ ಯಾವಾಗಲೂ ಪೂಜೆ ಮಾಡ್ತಿರ್ತಾರೆ. ನೋಡಿ ಫ್ರೆಂಡ್ಸ್, ಇಷ್ಟು ಜನ ನಾವು ಹೋಗಿರೋದು ಓಕೆ. ಎಲ್ಲ ಮುಂದ್ಗುಡ್ಡಕ್ಕೆ ಹೋಗಿರೋದು ಎಷ್ಟು 8 ಟ್ರ್ಯಾಕ್ಟ್ರಲ್ಲಿ ಹೋಗಿರೋದು ನಾವು ಅಲ್ಲಿಗೆ. ತುಂಬ ಜನ ಇದ್ದೀವಿ. ಉಪ್ಪಿಟ್ಟನ್ನ ನೆಕ್ಸ್ಟ್ ಸ್ಟೇಜ್ ಇದು. ಓಕೆ, ಎಲ್ಲ ಅಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಉಪ್ಪಿಟ್ಟಿಗೆ ರವೆ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ರವಾನ ಈ ಥರ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದಾರೆ. ಇದು ಓಲ್ಡ್ ಮೆಥಡೇ, ಬಟ್ ನನಗೆ ಗೊತ್ತಿಲ್ಲ ಇದು ರವಕ್ಕೆ ಆಯಿಲ್ ಹಾಕಿ ಮಿಕ್ಸ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಇದು. ನೋಡಿ, ನಾವು ಅಡುಗೆ ಮಾಡೋ ರೀತಿ ಈ ಥರ. ಸ್ವಲ್ಪ ಮಾಡೋಕ್ಕೆ ಸ್ವಲ್ಪ ಜನ ಇಲ್ಲಲ್ಲ, ನಾವು ಜಾಸ್ತಿ ಜನ ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿರ್ತೀವಿ. ಎಲ್ಲ ಉಪ್ಪಿಟ್ಟು ರೆಡಿ ಆದಮೇಲೆ ಒಂದ್ಸರಿ ಆಯಿಲ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾರೆ. ಅವಾಗಲೇ ಆಯಿಲ್ ಜಾಸ್ತಿ ಅಂತ ಅಂತಿದ್ವಿ. ನೋಡಿ, ಮತ್ತೆ ಈಗ ಉಪ್ಪಿಟ್ಟು ಮೇಲೆ ಮತ್ತೆ ಎಕ್ಸ್ಟ್ರಾ ಆಯಿಲ್ ಹಾಕ್ತಾಯಿದ್ದೀವಿ. ಇದೆಲ್ಲ ನನ್ನ ಭಟ್ರದ್ದು ಕೆಲಸ. 3-4 ಜನ ಭಟ್ರು ಇದ್ದರು.
ಎಲ್ಲರೂ ಸೇರಿಬಿಟ್ಟು ಈ ಥರ ಮಾಡಿದರು. ಉಪ್ಪಿಟ್ಟು ಮಾತ್ರ ಚೆನ್ನಾಗಿತ್ತು, ತಿಂದ್ಬಿಟ್ಟು ಟೇಸ್ಟ್ ಕೂಡ ಅದನ್ನು ನೋಡ್ತಾಯಿರಿ, ವೇಟ್ ಮಾಡಿ ಅದಕ್ಕೆ. ಪ್ಲೇಟ್ ತೊಗೊಂಬರ್ತೀನಿ ಹೋಗಿರಿ. ಹಾಕಿ ಅಣ್ಣ ಅಂತ ಇದೆ. ಒಂದು ಸಾರಿ ಹಾಕ್ತಾರೆ, ಒಂದೇ ಸಾರಿ ಹಾಕಿಸ್ಕೋಬಾರ್ದು, ಇನ್ನೊಂದು ಸ್ವಲ್ಪ ಹಾಕಿ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಅಂದರೆ ಸರಿಯಾಗಿ ಹಾಕಿಬಿಟ್ರು ಒಬ್ಬರು. ತಿನ್ನೋಕ್ಕೆ ಆಗಲಿಲ್ಲ ಎಲ್ಲ, ಬಟ್ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅಷ್ಟೊಂದು ಉಪ್ಪಿಟ್ಟು ತಿನ್ನೋಕ್ಕಾಗಲಿಲ್ಲ ನಮಗೆ. ಬಿಸಿ ಬಿಸಿ ಬೆಳಿಗ್ಗೆ ಚಳಿ ಕೂಡ ಇತ್ತು ಅಲ್ಲಿ. ಆ ಟೈಮಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಒಳ್ಳೆ ಕಾಂಬಿನೇಷನ್ ಆಗಿತ್ತು ನನಗಂತೂ. ಅಲ್ಲಿ ಒಳ್ಳೆ ಟೇಸ್ಟು, ಬಟ್ ಎಲ್ಲ ತಿನ್ನೋಕ್ಕಾಗಲಿಲ್ಲ ನನಗೆ, ವೇಸ್ಟ್ ಮಾಡಿಬಿಟ್ಟೆ ನಾನು. ಸಾರಿ, ಓಕೆ, ನಾನು ಆ ಥರ ವೇಸ್ಟ್ ಮಾಡಬಾರ್ದು, ನೀವು ಕೂಡ ವೇಸ್ಟ್ ಮಾಡಬೇಡಿ. ಓಕೆ, ವಿಲ್ ರೆಸ್ಪೆಕ್ಟ್ ಟು ಫುಡ್. ಓಕೆ, ಫುಡ್ಗೆ ರೆಸ್ಪೆಕ್ಟ್ ಕೊಡಿ. ನೆಕ್ಸ್ಟ್ ಟೈಮಿಂದ ನಾನು ಕೂಡ ವೇಸ್ಟ್ ಮಾಡಲ್ಲ. ಹೀಗೆ ಮಧ್ಯಾಹ್ನ ನಾವು ಅಲ್ಲಿ ಹೋಗಿರೋ ಎಲ್ಲರೂ ಕೂಡ ಈ ಥರ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ. ಇದೇ ಮೇನ್ ಪೂಜೆ, ಇದೇ ಪೂಜೆಗೋಸ್ಕರನೇ ನಾವು ಊರಿಂದ ಬಂದಿರೋದು ಎಲ್ಲರೂ. ಓಕೆ, ಎಲ್ಲರೂ ಹೋಗ್ಬಿಟ್ಟು ಕಾಯಿ ಮತ್ತು ಮೆಂತೆ ಅಂತ ಹೊಲದಲ್ಲಿ ಬೆಳೆಯುವಂಥ ಎಲ್ಲ ತರಕಾರಿ ತೊಗೊಂಬಂದ್ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ. ಪೂಜೆ ಮುಗಿದ ತಕ್ಷಣ ಊಟ ಮಾಡಿಬಿಟ್ಟು ಸಾಯಂಕಾಲ ಎಲ್ಲಮ್ಮ ನೋಡೋಣ ಅಂತ ಬಂದ್ವಿ ನಾವು. ನಾನು ಮತ್ತು ನನ್ನ ಫ್ರೆಂಡ್ಸ್ ಬಂದಿದ್ದೀವಿ. ಓಕೆ, ನಾವು ಬಂದಿರೋದು ಗುರು ಇಲ್ಲಿ ದುಡ್ಡು ಕೊಟ್ಟು ಬರೋವಂಥ ಲೈನೇ ಇಷ್ಟೊಂದಿದೆ. ಇನ್ನು ಫ್ರೀಯಾಗಿ ಬರೋ ಲೈನ್ ನೋಡಲೇಬಾರ್ದು ನೀವು, ಅಷ್ಟೊಂದು ಕ್ಯೂ ಇರುತ್ತೆ ಅಲ್ಲಿ, ಅಷ್ಟು ಜನ ಬಂದಿರ್ತಾರೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಬಂದಿರೋದು ನಾವಿಲ್ಲಿಗೆ. ತುಂಬ ಚೆನ್ನಾಗಿತ್ತು. ಐ ಲವ್ ದ್ಯಾಟ್ ಮೂಮೆಂಟ್. ಓಕೆ, ನನಗೆ ಇದು ಮಲಪ್ರಭಾ ನದಿ. ಓಕೆ, ಇದೇ ಮುಂದೆ ಹೋದರೆ ಇದೇ ಸ್ಟೇಟಾಗಿ ಮುಂದೆ ಕಾಣುತ್ತೆ ನೋಡಿ, ಹೊಗೆ ಥರ ಅಲ್ಲಿ ಇರೋದೇ ಸತ್ಯಮ್ಮನ ಹೊಂಡ ಮತ್ತು ಸತ್ಯಮ್ಮನ ಗುಡಿ ಇದೆ. ಓಕೆ, ಚೆನ್ನಾಗಿತ್ತು ಫೀಲ್. ಅಲ್ಲಿ ಪ್ರತಿ ಸರಿ ನಾವು ಸತ್ಯಮ್ಮನ ಗುಡಿ ಹತ್ರನೇ ಸ್ನಾನ ಮಾಡ್ತಾಯಿದ್ವಿ, ಬಟ್ ಅಲ್ಲಿ ಕಲ್ಲೆಲ್ಲ ಹೊಂದಿಸ್ಬಿಟ್ಟು ಅಷ್ಟೊಂದು ಇದಿರಲಿಲ್ಲ. ಮತ್ತು ನಾವು ತಂದಿರೋ ವೆಹಿಕಲ್ನ ವಾಶ್ ಮಾಡಬೇಕಿತ್ತು, ಹಾಗಾಗಿ ಮುಂದೆ ಬಂದಿದ್ದೀವಿ. ಇಲ್ಲಿಂದ ನಾನು ಸ್ನಾನ ಮಾಡಿ ಮುಗಿಸ್ಬಿಟ್ಟು ಸೀದಾ ಹೋಗಿದ್ದೆ ಪರಸಗಡೆ ಆಯಿತು. ಅಲ್ಲಿ ಮಂಗ ಯಾಕೋ ಏನೋ ಕಡಿಮೆ ಇತ್ತು, ಗೊತ್ತಿಲ್ಲ ನನಗೆ ಅಂತ. ಬಟ್ ಪರಸಗಡೆನ ಸರ್ಕಾರದವ್ರು ಸ್ವಲ್ಪ ಡೆವಲಪ್ ಮಾಡಬೇಕಂತ ನನಗನ್ನಿಸ್ತು ಅಲ್ಲಿ ಹೋದಾಗ. ಓಕೆ, ಇಲ್ಲಿಂದ ನಾವು ಹೋಗಿದ್ದೆ ಊರ ಕಡೆ. ಆ್ಯಂಡ್ ಫೈನಲಿ RK 37 ಸೈನ್ ಆಫ್.